ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ, ದೇವೇಗೌಡರ ಕುಟುಂಬದ ಅತಿ ದೊಡ್ಡ ಶಕ್ತಿ, ಲಕ್ಷಾಂತರ ಜನರ ಪಾಲಿನ ಅನ್ನ ದಾನ ಮಾಡಿದಂತಹ ತಾಯಿ ಅಂತ ಆಕೆಯನ್ನ ಕರೀತಿದ್ದಾರೆ. ಆ ತಾಯಿಯ ದರ್ಶನ ಪಡೆದುಕೊಳ್ಳೋದಕ್ಕೆ ಇವತ್ತು ಲಕ್ಷ ಸಂಖ್ಯೆಯಲ್ಲಿ ಜನ ಬಂದು ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಪ್ರಮುಖವಾಗಿ ರಾಜಣ್ಣ ಅವರು ಕೂಡ ಬಂದು ಇವತ್ತು ಅಂತಿಮ ದರ್ಶನ ಪಡೆದುಕೊಂಡು ದೇವೇಗೌಡರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇರೋದು ರೇವಣ್ಣ ಕುಟುಂಬದ ಸದಸ್ಯರ ಜೊತೆಗೆ ಸಾರ್ವಜನಿಕರು ಅಂತಿಮ ದರ್ಶನ ಪಡೆದುಕೊಳ್ತಾ ಇರೋದು ನೋಡಿ. ರೇವಣ್ಣ ಅವರು ಭಾವುಕರಾಗ್ತಾ ಇರುವಂತಹ ಕ್ಷಣ. ದೃಶ್ಯ ನೋಡ್ತಾ ಇದ್ದೀರಿ. ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಇರಿಸಲಾಗಿರೋದು. ರೇವಣ್ಣ ಅವರು ತಾಯಿಯ ಮುಖವನ್ನ ನೋಡ್ತಾ ಭಾವುಕರಾಗಿರುವಂತಹ ಕ್ಷಣ. ಸಾಕಷ್ಟು ಸಂಖ್ಯೆಯಲ್ಲಿ ಜನಸಮೂಹ ಹರಿದು ಬರ್ತಾ ಇದೆ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ. ರೇವಣ್ಣ ಅವರು ಭಾವುಕರಾಗಿ ಮಾತನಾಡ್ತಾ ಇದ್ರಲ್ಲ, ಯಾರೇ ಮನೆಗೆ ಬಂದರೂ ಕೂಡ, ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ಯಾರೇ ಬಂದರೂ ಕೂಡ ಆಕೆ ಅನ್ನದಾತೆ ಆಗಿದ್ಲು ಲಕ್ಷಾಂತರ ಜನಕ್ಕೆ ಅಂತ. ಪ್ರತಿಯೊಬ್ಬರಿಗೂ ಕೂಡ ಅರ್ಧರಾತ್ರಿಯಲ್ಲಿ ಬಂದವ್ರಿಗೂ ಕೂಡ ಊಟ ಮಾಡಿಸಿ ಕಳಿಸ್ತಾ ಇದ್ದಂಥ ತಾಯಿ ಹೃದಯ ಚೆನ್ನಮ್ಮ ಅವ್ರದ್ದು. ಹಾಗಾಗಿ ಭಾವುಕರಾದರು ರೇವಣ್ಣ ಅವರು. ಇವತ್ತು ಅದೇ ತಾಯಿಯ ಮುಖವನ್ನ ನೋಡ್ತಾ ಕಣ್ಣೀರು ಹಾಕ್ತಿದ್ದಾರೆ ರೇವಣ್ಣ ಅವರು. ದೃಶ್ಯ ನೋಡ್ತಾ ಇದ್ದೀರಿ. ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಹೊಳೆ ನರಸೀಪುರ ಅವರ ತವರು ಜಿಲ್ಲೆಯ ಜನ ಕೂಡ ಇವತ್ತು ಕಂಬನಿ ಮಿಡಿತಿದ್ದಾರೆ. ತಮ್ಮ ನೆಲದ ತಾಯಿಯನ್ನ ಕಳೆದುಕೊಂಡು ಆ ಭಾಗದ ಜನ ಭಾವುಕರಾಗ್ತಾ ಇರುವಂತಹ ಕ್ಷಣ. ಮಧ್ಯಾಹ್ನ 12 ಗಂಟೆ ತನಕ ಕೂಡ ಇಲ್ಲೇ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ ಹಲವು ನಾಯಕರು. ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಕೂಡ ಅಂತಿಮ ನಮನ ಸಲ್ಲಿಸಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರಂತೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ. ಸಿ.ಟಿ. ರವಿ, ಬೆಳ್ಳಿ ಪ್ರಕಾಶ್ ಅವರು ಕೂಡ ಅಂತಿಮ ನಮನ ಸಲ್ಲಿಸಿದ್ದಾರೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ. ಚೆನ್ನಮ್ಮ ಅವರಿಗೆ ಅಂತಿಮ ನಮನವನ್ನ ರಶ್ಮಿ ರಾಮೇಗೌಡ ಅವರು ಕೂಡ ಸಲ್ಲಿಸಿದ್ದಾರೆ. ಜೆಡಿಎಸ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರಶ್ಮಿ ರಾಮೇಗೌಡ ಅವರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಚೆನ್ನಮ್ಮನವರ ನಿಧನ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟ. ದೇವೇಗೌಡರ ಕುಟುಂಬದ ಒಳಿತಿಗಾಗಿ ಕೆಲಸ ಮಾಡಿದವರು, ಕುಟುಂಬದವರ ಜೊತೆ ಬೇರೆಯವರನ್ನ ಬೆಳೆಸಿದ್ರು ಚೆನ್ನಮ್ಮ ಅವರು ಅಂತ ನೆನಪು ಮಾಡ್ಕೊಳ್ತಿದ್ದಾರೆ. ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಅಂತಿಮ ದರ್ಶನದ ಬಳಿಕ ಮಾತನಾಡಿದ್ದಾರೆ. ಚೆನ್ನಮ್ಮನವರ ನಿಧನ ನಮ್ಮ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ದೇವೆ. ಚೆನ್ನಮ್ಮನವರು ಅವರ ಒಂದು ದೇವೇಗೌಡರ ಜೊತೆನಲ್ಲಿ ಸುಮಾರು 70 ವರ್ಷಕ್ಕೂ ಹೆಚ್ಚು ವೈವಾಹಿಕ ಜೀವನದಲ್ಲಿ ದೇವೇಗೌಡರ ಕುಟುಂಬದ ಒಳಿತಿಗಾಗಿ ಮತ್ತು ಅವರ ತಂದೆ ಕುಟುಂಬದವರಿಗೂ ಕೂಡ ಅವರು ಆಶ್ರಯವಾಗಿ ಎಲ್ಲರನ್ನೂ ಕೂಡ ಬೆಳೆಸಿ ದೊಡ್ಡವನಾಗಿ ಮಾಡಿ ಇವತ್ತೇನಾದ್ರು ದೇವೇಗೌಡರ ಯಶಸ್ಸಿಗೆ ಅವರ ಪಾತ್ರ ಹಿರಿದು ಅಂತಕ್ಕಂಥದ್ದನ್ನ ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಒಂದು ಶಕ್ತಿಯಾಗಿ ನಿಂತ ಮಾತೃಶ್ರೀ ಚೆನ್ನಮ್ಮನವರು ಇವತ್ತು ನಮ್ಮನ್ನು ಅಗಲಿರೋದು ಅತ್ಯಂತ ದುಃಖಕರ. ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ, ಭಗವಂತ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಅಮ್ಮನ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ರೇವಣ್ಣವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ನಮ್ಮ ಮನೆ ದೇವತೆ ಅವರು, ನಮ್ಮ ಮನೆ
ಶಕ್ತಿ ಅಮ್ಮನ ಕಳ್ಕೊಂಡ್ಬಿಟ್ಟೆ. ನಮ್ಮನೆ ದೇವತೆ ನಮ್ಮನ್ನು. ಅಮ್ಮನವರಾದಂಥ ಚೆನ್ನಮ್ಮನವರು ಆ ಕುಟುಂಬವನ್ನು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಪೋಷಣೆ ಮಾಡಿ ಇವತ್ತು ದೇವೇಗೌಡರ ಒಂದು ಗೆಲುವಿನ ಹಿಂದೆ ಇರುವಂಥ ಶಕ್ತಿ ಅಮ್ಮನವರಾದಂಥ ಚೆನ್ನಮ್ಮ ಅವರು ಅಂದರೂ ತಪ್ಪಾಗಲ್ಲ. ಇವತ್ತು